ಬಿಡಪ್ಪ ಬೇಡ, ದರ ಏರಿಕೆ ಬೇಡ ಅಂತಿದ್ದಾರೆ ಜನ. ನೀರಿನ ದರ ಹೆಚ್ಚಳಕ್ಕೆ ಜನರು ಕಿಡಿಕಾರ್ತಾ ಇದ್ದಾರೆ. ಪ್ಲೀಸ್ ನೀರು ಕೊಡಿ, ದರ ಏರಿಕೆ ಯೋಚನೆಯನ್ನ ಕೈ ಬಿಟ್ಬಿಡಿ ಅಂತ ಹೇಳಿ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ಸರಿಯಾದಂತಹ ನೀರಿನ ವ್ಯವಸ್ಥೆಗಳಿಲ್ಲ, ಸರಿಯಾಗಿ ಆನ್ ಟೈಮ್ ನೀರು ಬರೋದಿಲ್ಲ. ಸೊ ನೀವು ಏನು ಈಗ ಪ್ಲಾನ್ ಮಾಡ್ತಾ ಇದ್ದೀರಿ ನೀರಿನ ದರ ಏರಿಕೆ ಮಾಡೋದಕ್ಕೆ, ಅದನ್ನು ಕೈ ಬಿಟ್ಬಿಡಿ ಅಂತ ಹೇಳಿ ಮಹಿಳೆಯರು ಕೇಳ್ಕೊಳ್ತಾ ಇದ್ದಾರೆ. ಅಯ್ಯೋ ಸರ್, ನೀರಿನ ಬೆಲೆ ಜಾಸ್ತಿ ಮಾಡಿದ್ರೆ ನೋಡೋಕೆ ನಮ್ಮನವರಿಗೆ ಹುಷಾರು ಬರಿಲ್ಲ. ಕಾಲು ಆಪ್ರೇಷನ್ ಆಗಿದೆ, ನಾವು ಬರೀ ಕೆಲ್ಸಕ್ಕೆ ಹೋಗಲ್ಲ. ಈ ಬಿಲ್ಲು ಕಟ್ಟೋದು ಅಂದರೆ ನಮಗೂ ಕಷ್ಟ ಆಗುತ್ತೆ. ದುಡಿಯೋರು ಒಬ್ಬರೇ ಗಂಡು ಮಕ್ಕಳು ಮನೆಯಲ್ಲಿ, ಮಗ ಅಷ್ಟು ದುಡಿಯೋದು ಎಲ್ಲ ನಮಗೂ ಕಷ್ಟ ಆಗುತ್ತೆ. ಈಗ ಕರೆಂಟ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು ಅಂದರೆ ಎಲ್ಲ ನಮಗೂ ತೊಂದರೆನೇ. ಏನು ಮಾಡೋದು, ಎಲ್ಲರ ಅವ್ರಂದಂಗೆ ಬಡವರು ಬಗ್ಗರು ಇರ್ತೀವಿ. ಕಷ್ಟ. ಕೆಲ್ಸಕ್ಕೆ ಹೋದ್ರೆ ಬಿಡು ಏನೋ ಕಟ್ಬೋದು ಮಾಡ್ಬೋದು ಅಂತ ನಮಗೂ ಅನ್ನಿಸ್ತೈತೆ ಸರ್. ಏನು ಮಾಡಿ ಐಟಿ ಸಿಟಿಯಲ್ಲಿ ಹಲವೆಡೆ ಕುಡಿಯುವ ನೀರಿಗೆ ಬರ ಬಂದಿದೆ. ಬೆಂಗಳೂರಿನ ಅನೇಕ ಬಡಾವಣೆಗಳಲ್ಲಿ ನೀರಿನ ಸಮಸ್ಯೆಗಳು ಉಲ್ಬಣವಾಗಿವೆ. 3-4 ದಿನಕ್ಕೆ ನೀರು ಬರುತ್ತೆ, ನಮ್ ಕಷ್ಟ ಕೇಳೋರು ಯಾರು ಇಲ್ಲ. ಅರ್ಧ ಗಂಟೆ ಬರೋ ನೀರಿಗಾಗಿ ನಿತ್ಯವೂ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕುಡಿಯುವ ನೀರಿಗಾಗಿ ಜನರು ಟ್ಯಾಂಕರ್ ಮೊರೆ ಹೋಗ್ತಾ ಇದ್ದಾರೆ. ಸಿದ್ದಾಪುರ ವಾರ್ಡ್, ಮಾರುತಿನಗರ, ನಾಗರಬಾವಿಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ. ಕೆಂಗೇರಿ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣವಾಗಿದೆ, ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಇದೀಗ ನೀರಿನ ದರ ಏರಿಕೆ ಯೋಚನೆ ಏನಿದೆ ಅದನ್ನ ಕೈ ಬಿಡಿ ಅಂತ ಹೇಳಿ ಅಲ್ಲಿನ ಭಾಗದ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ನೀರು ಬರೋದಿಲ್ಲ, ಬರೋದು ಅರ್ಧ ಗಂಟೆಗೆ ಮಾತ್ರ ನೀರು. ಆ ನೀರು ಹಿಡಿದುಕೊಳ್ಳೋದಕ್ಕೆ ಕ್ಯೂ ನಿಲ್ಲಬೇಕು, ತುಂಬ ತೊಂದರೆಗಳಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ಯೋಜನೆಯನ್ನ ಕೈ ಬಿಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀರಿದ್ದೇನೋ ರೇಟ್ ಜಾಸ್ತಿ ಮಾಡ್ತಾರಂತೆ. ದಿನ ಎಷ್ಟು ನೀರು ಯೂಸ್ ಮಾಡ್ತೀರಾ? ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಆಯ್ತದೆ, ಜಾಸ್ತಿ ಮಾಡ್ಬಿಟ್ಟವ್ರೆ. ಬಡವ್ರು ಏನಪ್ಪ ಮಾಡೋದು, ಕೂಲಿ ಕೆಲಸ ಮಾಡ್ಕೊ ಬರ್ಬೇಕು, ಕಷ್ಟ ಐತೆ. ದಿನ ಎಷ್ಟು ನೀರು ಯೂಸ್ ಮಾಡ್ತೀರಾ ಮನೆಯಲ್ಲಿ? ಇದು 4 ದಿವಸಕ್ಕೆ ಒಂದ್ಸತಿ ಬರೋದಿಲ್ಲ ನೀರು, 4 ದಿನ 5 ದಿನ. ನಿಮ್ಗೆ ಒಂದು ತಿಂಗಳಿಗೆ ಎಷ್ಟು ಬಿಲ್ ಬರುತ್ತೆ ನೀರಿನ ಬಿಲ್ಲು? ನಾವು ಕಾವೇರಿ ನೀರು ಇಲ್ಲ, ನಮ್ಮದು ಓನರ್ ಹಾಕಿಸಿಲ್ಲ, ಈ ಬೀದಿನಲ್ಲಿ ಅದು ಅಷ್ಟೇ. ಮೇಡಮ್, ನೀರಿದ್ದೇನೋ ರೇಟ್ ಜಾಸ್ತಿ. ಈಗಾಗಲೇ ಕಾವೇರಿ ನೀರು 400 ರೂಪಾಯಿ ಮನೆಗೆ ತಗೊತಾ ಇದ್ದಾರೆ. ಈಗ ಅವರು 1 ಪೈಸೆ ಜಾಸ್ತಿ ಮಾಡೋದ್ರಿಂದ ಕನಿಷ್ಠ ಪಕ್ಷ ಇನ್ನೂ 400 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದರೆ ಸರಿಸುಮಾರು 1,000 ರೂಪಾಯಿ ಪ್ರತಿ ಮನೆಯಿಂದ ಇವರು ಕಾವೇರಿ ನೀರಲ್ಲಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಅಂಗಡಿಗಳಲ್ಲಿ 1 ಲೀಟ್ರಿಗೆ 20 ರೂಪಾಯಿ ಕೊಟ್ಟು ಕುಡಿಯೋಂಥ ಪರಿಸ್ಥಿತಿ. ಈ ಸರ್ಕಾರ ಇದೇ ರೀತಿ ಇವತ್ತು ಕಾವೇರಿ ನೀರನ್ನ ಇದೇ ರೀತಿ ಮಾಡ್ತಾ ಹೋದರೆ ಕನಿಷ್ಠ ಪಕ್ಷ 20 ರೂಪಾಯಿ 30 ರೂಪಾಯಿ 1 ಲೀಟ್ರು ಬಳಸಲಿಕ್ಕೆ, ಕುಡಿಲಿಕ್ಕೆ, ಕಾವೇರಿ ನೀರು ಸ್ನಾನ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತಾ ಇರೋರಿಗೆ ಇವರು 1 ಲೀಟ್ರ್ 20 ರೂಪಾಯಿ ಕೊಟ್ಟು ಕುಡಿಯೋಂಥ ಪರಿಸ್ಥಿತಿ ಸರ್ಕಾರಗಳು ತರ್ತಾ ಇದೆ.